ಕರ್ನಾಟಕ ರಾಜಕೀಯದ ಈ ಕ್ಷಣದ ದೊಡ್ಡ ಸುದ್ದಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇರುವ ಜಿದ್ದಾಜಿದ್ದಿ. ಈ ಹಗ್ಗಜಗ್ಗಾಟ ಎಷ್ಟು ತೀವ್ರವಾಗಿದೆ ಎಂದರೆ ರಾಜ್ಯ ರಾಜಕಾರಣವೇ ಒಂದು ರೀತಿ ಸ್ತಬ್ಧವಾಗಿದೆ. ಆದರೆ ಮತ್ತೊಂದು ಕಡೆ ಈ ಎರಡು ಪ್ರಬಲ ಶಕ್ತಿಗಳ ನಡುವೆ ಉತ್ತರ ಕರ್ನಾಟಕದಿಂದ ಬಂದಿರುವ ಮತ್ತೊಬ್ಬ ಪ್ರಬಲ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಈಗ ದಿಢೀರ್ ಮುನ್ನೆಲೆಗೆ ಬಂದಿದೆ. ಕೇವಲ ಸಚಿವೆಯಾಗಿರದೆ ತಮ್ಮದೇ ಆದ ಬೆಂಬಲಿಗರ ಪಡೆಯನ್ನ ಹೊಂದಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಇಬ್ಬರು ಘಟಾನುಘಟಿಗಳ ಪೈಪೋಟಿಯ ಮಧ್ಯ ಅನಿರೀಕ್ಷಿತ ಆಯ್ಕೆಯಾಗಿ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸ್ತಾರಾ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಏನಾಗಬಹುದು? ಉತ್ತರ ಕರ್ನಾಟಕ ಮತ್ತು ಮಹಿಳಾ ರಾಜಕಾರಣಕ್ಕೆ ಇದರಿಂದ ಸಿಗುವ ಲಾಭ ಎಷ್ಟು? ಈ ಬದಲಾವಣೆ ಬಿಜೆಪಿಗೆ ಲಾಭ ತರುತ್ತಾ ಅಥವಾ ಕಾಂಗ್ರೆಸ್ಗೆ ಹೊಸ ಶಕ್ತಿ ನೀಡುತ್ತಾ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ನಡೀತಾ ಇರಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುನ್ನೆಲೆಗೆ ಬಂದಿದ್ದಾದ್ರೂ ಯಾಕೆ? ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ತೀವ್ರಗೊಂಡಿರುವ ಅಧಿಕಾರ ಪೈಪೋಟಿಯನ್ನ ನಿರ್ವಹಿಸಲು ಕಾಂಗ್ರೆಸ್ ಹೈಕಮಾಂಡ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಆಯ್ದು ತರುವುದು ಒಂದು ಮಹತ್ವದ ರಾಜಕೀಯ ಮಧ್ಯಪ್ರವೇಶವನ್ನ ಪ್ರತಿನಿಧಿಸುತ್ತೆ. ಈ ಆಯ್ಕೆಯು ಕೇವಲ ಇಬ್ಬರು ಬಲಿಷ್ಠ ನಾಯಕರ ನಡುವಿನ ಬಿಕ್ಕಟ್ಟನ್ನ ಶಮನಗೊಳಿಸುವ ಪ್ರಯತ್ನ ಮಾತ್ರವಲ್ಲದೆ ಪ್ರಾದೇಶಿಕ ಮತ್ತು ಜಾತಿ ಸಮೀಕರಣವನ್ನ ಏಕಕಾಲದಲ್ಲಿ ಸರಿಹೊಂದಿಸಲು ನಡೆಸಿದ ಕಾರ್ಯತಂತ್ರವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಸಂಪೂರ್ಣ ಅವಧಿಯನ್ನ ಪೂರೈಸುವ ಬಗ್ಗೆ ದೃಢವಾಗಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿಷ್ಠಾವಂತ ಶಾಸಕರು ಹೈಕಮಾಂಡ್ಗೆ ಒತ್ತಡ ಹೇರಲು ದೆಹಲಿಗೆ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ವರದಿಗಳ ಪ್ರಕಾರ ಕನಿಷ್ಠ 15 ಶಾಸಕರು ಮತ್ತು ಸುಮಾರು 1 ಡಜನ್ ಎಂಎಲ್ಸಿಗಳು ದೆಹಲಿಗೆ ತೆರಳಿ ಅಧಿಕಾರ ಹಂಚಿಕೆಯ ಒಪ್ಪಂದವನ್ನ ಗೌರವಿಸುವಂತೆ ಒತ್ತಾಯಿಸಿದ್ದಾರೆ. ಇದು ಡಿಕೆ ಶಿವಕುಮಾರ್ ಪರ ಶಾಸಕರ ಅಸಾಮಾನ್ಯ ಶಕ್ತಿ ಪ್ರದರ್ಶನವಾಗಿತ್ತು. ಈ ನಡುವೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಇಬ್ಬರು ಶಾಸಕರನ್ನ ಭೇಟಿಯಾಗಿದ್ದು, ಇದು ಸಿಎಂ ಹುದ್ದೆಯನ್ನ ಮತದಾನದ ಸಂದರ್ಭದಲ್ಲಿ ಅವರ ಬೆಂಬಲವನ್ನ ಖಚಿತಪಡಿಸಿಕೊಳ್ಳುವ ಪ್ರಯತ್ನ ಎಂದು ವಿರೋಧ ಪಕ್ಷದ ನಾಯಕ ಪ್ರಹ್ಲಾದ್ ಜೋಶಿ ಆರೋಪಿಸಿದರು. ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣವು ಮುಖ್ಯಮಂತ್ರಿಯವರ ಆಯ್ಕೆಯು ಮೇ 2023ರಲ್ಲಿ ಶಾಸಕಾಂಗ ಸಭೆಯಿಂದ ಆಯಿತೇ ಹೊರತು ಹೈಕಮಾಂಡ್ನಿಂದಲ್ಲ ಎಂದು ವಾದಿಸಿದೆ. ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಬೇಡಿಕೆ ಇದ್ದರೆ ಶಾಸಕರ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಮತ್ತು ಪಕ್ಷದ ಉನ್ನತ ನಾಯಕತ್ವವು ಅದನ್ನ ಅನುಮೋದಿಸಬೇಕು ಎಂಬುವುದು ಅವರ ನಿಲುವು. ಇದೇ ಸಮಯದಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ 2 ಅವಧಿಯ ಶಾಸಕರಾಗಿದ್ದು, ಸಿದ್ದರಾಮಯ್ಯ ನೇತೃತ್ವದ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಈ ರಾಜಕೀಯ ಪ್ರೊಫೈಲ್ ಅನ್ನು ಹೈಕಮಾಂಡ್ ಇಬ್ಬರು ಪ್ರಬಲ ನಾಯಕರನ್ನ ಸಮತೋಲನಗೊಳಿಸಲು ಬಳಸಲು ಸಾಧ್ಯವಿದೆ. ಹೆಬ್ಬಾಳ್ಕರ್ ಅವರ ರಾಜಕೀಯ ಶಕ್ತಿಯು ಉತ್ತರ ಕರ್ನಾಟಕದ ರಾಜಕೀಯದಲ್ಲಿ ನಿರ್ಣಾಯಕವಾದ ಬೆಳಗಾವಿ ಜಿಲ್ಲೆಯಲ್ಲಿ ಬೇರೂರಿದೆ. ಆರ್ಥಿಕ ತಜ್ಞ ಡಿಎಂ ನಂಜುಂಡಪ್ಪ ನೇತೃತ್ವದ ಸಮಿತಿಯ ವರದಿಯ ನಂತರ ಪ್ರಾದೇಶಿಕ ಅಸಮತೋಲನವನ್ನ ಸರಿಪಡಿಸುವ ಪ್ರಮುಖ ರಾಜಕೀಯ ಬೇಡಿಕೆಗೆ ಇವರ ನೇಮಕಾತಿಯು ಉತ್ತರಿಸುತ್ತದೆ. ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿಯೊಬ್ಬರನ್ನ ಆಯ್ಕೆ ಮಾಡುವುದು ಈ ಹಿಂದಿನ ಪ್ರಾದೇಶಿಕ ಅಸಮಾನತೆಯನ್ನ ಸರಿಪಡಿಸುವ ದಿಕ್ಕಿನಲ್ಲಿ ಒಂದು ನಿರ್ಣಾಯಕ ಕ್ರಮವಾಗಬಹುದು. ಬೆಳಗಾವಿಯ ರಾಜಕೀಯದಲ್ಲಿ ಇವರ ಉಪಸ್ಥಿತಿಯು ಸಂಕೀರ್ಣ ಬಣ ರಾಜಕಾರಣದೊಂದಿಗೆ ಹೊಂದಿಕೊಂಡಿದೆ. ಪ್ರಬಲ ಜಾರಕಿಹೊಳಿ ಕುಟುಂಬದೊಂದಿಗೆ ಇವರಿಗೆ ಪೈಪೋಟಿ ಇದೆ. ವಾಸ್ತವವಾಗಿ ರಮೇಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರೊಂದಿಗಿನ ತಮ್ಮ ಸಂಬಂಧ ಹಾಳಾಗೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಎಂದು ಬಹಿರಂಗವಾಗಿ ಆರೋಪಿಸಿದರು. ಹೆಬ್ಬಾಳ್ಕರ್ ಅವರು ರಾಜಕೀಯವಾಗಿ ಪ್ರಬಲವಾದ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. 1990ರ ದಶಕದಿಂದ ಲಿಂಗಾಯತ ಸಮುದಾಯವು ಪ್ರಧಾನವಾಗಿ ಬಿಜೆಪಿಯತ್ತ ಒಲವು ತೋರಿದೆ. ಹೀಗಾಗಿ ಹೆಬ್ಬಾಳ್ಕರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸುವುದು ಕಾಂಗ್ರೆಸ್ಗೆ ಲಿಂಗಾಯತ ಮತದಾರರೊಂದಿಗಿನ ಸಂಧಾನ ಸಾಧಿಸಲು ಒಂದು ಪ್ರಬಲ ಸಂಕೇತವಾಗಿದೆ. ವಿಶೇಷವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಹಿಂದಿನ ಅವಧಿಯಲ್ಲಿ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ನೀಡುವ ಪ್ರಸ್ತಾಪವನ್ನ ಬೆಂಬಲಿಸುವ ಮೂಲಕ ಸಮುದಾಯದ ಬೆಂಬಲವನ್ನ ಪಡ್ಕೊಂಡಿದ್ರು. ಆದರೆ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ರಾಜ್ಯದ ವಿವಾದಾತ್ಮಕ ಜಾತಿ ಗಣತಿ ವರದಿಯ ಬಗ್ಗೆ
ಕಳವಳವನ್ನ ವ್ಯಕ್ತಪಡಿಸಿದ ಲಿಂಗಾಯತ ಸಚಿವರ ಸಭೆಯಲ್ಲಿ ಭಾಗವಹಿಸಿದ್ರು ಮತ್ತು ಸಮುದಾಯದ ಎಣಿಕೆಯಲ್ಲಿನ ವ್ಯತ್ಯಾಸವನ್ನ ಎತ್ತಿ ತೋರಿಸಿದ್ರು. ಈ ನಿಲುವು ವಿವಾದಾತ್ಮಕ ಜನಗಣತಿ ವಿಷಯದಲ್ಲಿ ಲಿಂಗಾಯತ ಸಮುದಾಯದ ಭಾವನೆಗಳಿಗೆ ಇವರು ಗೌರವ ನೀಡುತ್ತಾರೆ ಎಂಬುದನ್ನು ಸೂಚಿಸುತ್ತೆ. ಇನ್ನು ಬಹಳ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜಕೀಯ ಜೀವನವು ವಿವಾದಗಳಿಂದೇನೂ ಮುಕ್ತವಾಗಿಲ್ಲ. 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯವು ಇವರನ್ನ 2 ದಿನಗಳ ಕಾಲ ವಿಚಾರಣೆ ನಡೆಸಿತ್ತು. ಮುಖ್ಯಮಂತ್ರಿ ಬದಲಾವಣೆಯು ಶಾಸಕರ ಬೆಂಬಲದಿಂದ ಬರಬೇಕು ಎಂದು ಒತ್ತಾಯಿಸ್ತಾ ಇರುವ ಸಿದ್ದರಾಮಯ್ಯ ಬಣವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಯ್ಕೆಯನ್ನ ಒಪ್ಪುತ್ತಾರಾ ಎಂಬ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ. ಸಿದ್ದರಾಮಯ್ಯರಿಂದ 5 ವರ್ಷಗಳ ಆಡಳಿತವನ್ನ ನಿರೀಕ್ಷಿಸಿದ ನಿಷ್ಠಾವಂತ ಶಾಸಕರು ಹೊಸ ನಾಯಕಿಯನ್ನ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಒಪ್ಕೊಳ್ತಾರಾ ಅಥವಾ ಪಕ್ಷದಲ್ಲೇ ಬಂಡಾಯ ಹೇಳ್ತಾರಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣವು ಸರದಿ ವ್ಯವಸ್ಥೆಯ ಮೂಲಕ ಸಿಎಂ ಕುರ್ಚಿ ಪಡೆಯಲು ತೀವ್ರವಾಗಿ ಲಾಬಿ ನಡೆಸಿತ್ತು. ಈ ಮೂಲಕ ಹೆಬ್ಬಾಳ್ಕರ್ ಅವರ ಆಯ್ಕೆಯು ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆಯಾದರೂ ಕೂಡ ಅವರ ಮುಖ್ಯ ಪ್ರತಿಸ್ಪರ್ಧಿ ಸಿದ್ದರಾಮಯ್ಯ ಅವರಿಗಿಂತ ಹೆಬ್ಬಾಳ್ಕರ್ ಅವರ ಆಯ್ಕೆಯು ತುಸು ಹೆಚ್ಚು ಸ್ವೀಕಾರಾರ್ಹವಾಗಬಹುದು. ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ತಮ್ಮ ನಿರ್ಣಾಯಕ ಪಾತ್ರವನ್ನು ಉಳಿಸಿಕೊಳ್ತಾರೆ. ಈ ಸ್ಥಾನವನ್ನು ಬಳಸಿಕೊಂಡು ಇವರು ರಾಜ್ಯಾಡಳಿತದ ಮೇಲೆ ಪ್ರಭಾವವನ್ನ ಬೀರಲು ಅಥವಾ ಹೊಸ ಮುಖ್ಯಮಂತ್ರಿಯ ಮೇಲೆ ನಿಯಂತ್ರಣವನ್ನ ಸಾಧಿಸಲು ಪ್ರಯತ್ನಿಸಬಹುದು. ಇವರು ತಮ್ಮ ನಿಷ್ಠಾವಂತರನ್ನು ಸಂಪುಟದಲ್ಲಿ ಹೆಚ್ಚು ಸ್ಥಾನಗಳಿಗೆ ಅಥವಾ ಪ್ರಮುಖ ರಾಜ್ಯ ಸಂಸ್ಥೆಗಳ ನಿಯಂತ್ರಣಕ್ಕೆ ಬೇಡಿಕೆ ಇಡಬಹುದು. ಇದು ಕೆಎಂಎಫ್ ಅಧ್ಯಕ್ಷ ಸ್ಥಾನದಂತಹ ವಿಷಯಗಳಲ್ಲಿನ ಮಾತುಕತೆಗಳ ಮಾದರಿಯಲ್ಲಿ ನಡೆಯಬಹುದು. ಡಿ.ಕೆ. ಶಿವಕುಮಾರ್ ಅವರ ಕಲಹದಿಂದಾಗಿ ಈಗಾಗಲೇ ಕುದುರೆ ವ್ಯಾಪಾರ ಮತ್ತು ಸ್ಫೋಟಕ ಬೆಳವಣಿಗೆಗಳ ಆರೋಪವನ್ನ ಮಾಡ್ತಾ ಇರುವ ವಿರೋಧ ಪಕ್ಷಗಳು ಹೊಸ ಮುಖ್ಯಮಂತ್ರಿಯ ಮೇಲೆ ದಾಳಿಗಳನ್ನು ತೀವ್ರಗೊಳಿಸಬಹುದು. ಸರ್ಕಾರವು ಆಂತರಿಕವಾಗಿ ಒಡೆದು ಹೋಗಿದೆ ಮತ್ತು ಸಿಎಂ ದುರ್ಬಲರಾಗಿದ್ದಾರೆ ಎಂದು ಬಿಂಬಿಸಬಹುದು. ಕಾಂಗ್ರೆಸ್ ಪಕ್ಷವು ನಾಯಕತ್ವ ಬದಲಾವಣೆಯ ನಂತರ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಪಾತ್ರವನ್ನ ಪೂರ್ವಭಾವಿಯಾಗಿ ಸ್ಪಷ್ಟಪಡಿಸಬೇಕು. ಅವರ ಪಾತ್ರಗಳನ್ನು ಅಸ್ಪಷ್ಟವಾಗಿ ಬಿಡುವುದರಿಂದ ಅವರು ಹೊಸ ಮುಖ್ಯಮಂತ್ರಿಯ ಮೇಲೆ ನಿರಂತರವಾಗಿ ಒತ್ತಡವನ್ನು ಹೇರುವ ಅವಕಾಶವೂ ಕೂಡ ಇರುತ್ತೆ. ಕರ್ನಾಟಕದಲ್ಲಿ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ನಡುವಿನ ಅಭಿವೃದ್ಧಿ ಅಸಮತೋಲನವು ರಾಜಕೀಯ ಉದ್ವಿಗ್ನತೆಯ ಮೂಲವಾಗಿದೆ. ಬೆಳಗಾವಿಯಿಂದ ಮುಖ್ಯಮಂತ್ರಿಯನ್ನ ನೇಮಿಸುವ ಮೂಲಕ ಹೈಕಮಾಂಡ್ ಸರ್ಕಾರವನ್ನು ನಿರ್ದಿಷ್ಟ ಗೋಚರ ಉತ್ತರ ಕರ್ನಾಟಕ ಮೂಲಸೌಕರ್ಯ ಯೋಜನೆಗಳಿಗೆ ಬದ್ಧವಾಗಿರುವಂತೆ ಮಾಡುತ್ತದೆ. ಹೆಬ್ಬಾಳ್ಕರ್ ಅವರ ಪ್ರಾದೇಶಿಕ ಹಿನ್ನೆಲೆಯಿಂದಾಗಿ ಆಡಳಿತಾತ್ಮಕ ನೀತಿಯಲ್ಲಿ ಗಮನಾರ್ಹ ಬದಲಾವಣೆಯಾಗಬಹುದು. ಉತ್ತರ ಕರ್ನಾಟಕದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ನಿರಂತರ ಗಮನವನ್ನ ನೀಡಬಹುದು. ಇನ್ನು ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಆನುವಂಶಿಕವಾಗಿ ಪಡೆದ ದುಬಾರಿ ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ಕೂಡ ಇವರು ಹೊರಬೇಕಾಗುತ್ತೆ. ರಾಜ್ಯದ ಹಣಕಾಸುಗಳನ್ನು ನಿರ್ವಹಿಸುವ ಸವಾಲನ್ನು ಕೂಡ ಎದುರಿಸಬೇಕಾಗುತ್ತೆ. ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಾಕಷ್ಟು ಬಣಗಳ ನಡುವೆ ಈಗ ಪೈಪೋಟಿ ಶುರುವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ, ಇನ್ನು ಈಗ ಮತ್ತೊಂದು ಕಡೆ ದಲಿತ ಮುಖ್ಯಮಂತ್ರಿ ಬೇಕು ಅನ್ನೋ ಕೂಗು ಕೂಡ ಶುರುವಾಗಿದೆ. ಇದರ ಮಧ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಆ ಸ್ಥಾನಕ್ಕೆ ಬರ್ತಾರಾ ಇಲ್ವಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್